ನ್ಯಾಯ ಎಲ್ಲಿದೆ ಅನ್ನುವಂತ ಮಾತು ಈಗ ಬೆಂಗಳೂರಿನ ಠಾಣೆಗಳನ್ನ ನೋಡಿದಾಗ ಇಂಥದ್ದೊಂದು ಪ್ರಶ್ನೆಗಳು ಮೂಡ್ತಾ ಇದೆ. ಬೆಂಗಳೂರು ಠಾಣೆಗಳಲ್ಲಿ ಸಿಕ್ತಿಲ್ವಾ ಹಾಗಾದ್ರೆ ನ್ಯಾಯ? ಪೊಲೀಸ್ ಸಿಬ್ಬಂದಿಯ ವರ್ತನೆಗೆ ಜನರು ಬೇಸತ್ತು ಹೋಗಿದ್ದಾರೆ. ಮಹಿಳಾ ಆಯೋಗಕ್ಕೆ ಮಹಿಳೆಯಿಂದ ದೂರನ್ನ ಕೊಡಲಾಗಿದೆ. ಬೆಂಗಳೂರು ಪೊಲೀಸ್ ಠಾಣೆಗಳಲ್ಲಿ ಏನಾಗ್ತಿದೆ ಹಾಗಾದ್ರೆ? ಜನರನ್ನ ರಕ್ಷಣೆ ಮಾಡಬೇಕಾದಂತ ಪೊಲೀಸರು ರಾಬರಿಗೆ ಸಹಾಯ ಮಾಡ್ತಾರೆ ಅಂದ್ರೆ ನೀವು ನಿಜಕ್ಕೂ ನಂಬ್ತೀರಾ? ಕರ್ನಾಟಕ ನ್ಯೂಸ್ ಬೀಟ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಪೊಲೀಸರು ನಮ್ಮನ್ನ ರಕ್ಷಣೆ ಮಾಡ್ತಾರೆ, ಕಾನೂನಾತ್ಮಕವಾದಂತ ಜವಾಬ್ದಾರಿಗಳು ಅವ್ರ ಮೇಲಿದೆ. ಆದ್ರೆ ಈಗ ರಕ್ಷಕರೇ ಭಕ್ಷಕರಾಗ್ತಿದ್ದಾರೆ. ಇಂಥ ಒಂದು ಪ್ರಶ್ನೆ ಮೂಡೋದಕ್ಕೆ ಕಾರಣ ಏನ್ ಗೊತ್ತಾ? ಪೊಲೀಸ್ ಸಿಬ್ಬಂದಿಯ ವರ್ತನೆಗೆ, ಅದರಲ್ಲೂ ಕೂಡ ಬೆಂಗಳೂರಿನ ಠಾಣೆಗಳಿರುವಂತಹ ಪೊಲೀಸರ ನಡೆಯ ಮೇಲೆ ಅನುಮಾನಗಳು ಅಥವಾ ಅವರ ವರ್ತನೆಗೆ ಬೇಸತ್ತು ಮಹಿಳಾ ಆಯೋಗಕ್ಕೆ ಮಹಿಳೆಯೋರ್ವರು ದೂರು ಕೊಟ್ಟಿದ್ದಾರೆ. ಹಾಗಾದ್ರೆ ಏನಾಗ್ತಿದೆ ಅಸಲಿಗೆ? ರಕ್ಷಣೆ ಮಾಡಬೇಕಾದಂತಹ ಪೊಲೀಸರು ಈ ಬೇಲೆಯೇ ಎದ್ದು ಹೊಲ ಮೇಯ್ತಾರಂತಾರಲ್ಲ, ಅಂತ ಪರಿಸ್ಥಿತಿಗಳೆಲ್ಲಾದ್ರೂ ಉದ್ಭವ ಆಯ್ತಾ? ರಾಬರಿಗೆ ಸಹಾಯ ಮಾಡ್ತಾರೆ ಅಂತ ನೀವು ನಂಬ್ತೀರಾ? ಕರ್ನಾಟಕ ನ್ಯೂಸ್ ಬೀಟ್ ಬೆಚ್ಚಿ ಬೀಳಿಸುವಂತಹ ಪೊಲೀಸರ ನಡೆಯಗೆ ಸಂಬಂಧಪಟ್ಟಂತಹ ಒಂದು ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವೆರಿ ಶಾಕಿಂಗ್ ಇದು. ಈ ಕೋಟಿಯ ಹಣವನ್ನ ಇತ್ತೀಚೆಗಷ್ಟೇ ರಾಬರಿ ಮಾಡಿದ್ರಲ್ಲ, ಬೆಂಗಳೂರು ರಾಬರಿ ಕೇಸ್, ಆಗ್ಲೂ ಕೂಡ ಪೊಲೀಸರ ಕೆಲ ಕೈವಾಡಗಳು ಬಹಿರಂಗ ಆಗಿತ್ತು. ನಂತರದಲ್ಲೂ ಕೂಡ ಇಂಥದ್ದೇ ಪ್ರಕರಣಗಳು ದಾಖಲಾಗಿತ್ತು. ಈಗ ಮತ್ತೆ ಅಂಥದ್ದೇ ಪ್ರಕರಣ. ಕಾಕಿ ಅಂತಂದ್ರೆ ಅವ್ರು ರಕ್ಷಣೆ ಮಾಡ್ತಾರೆ, ಪೊಲೀಸರು ಕೂಡ ಜನಸ್ನೇಹಿಯಾಗುವುದಕ್ಕೆ ಸಾಕಷ್ಟು ಹೆಜ್ಜೆಗಳನ್ನ ಇಡ್ತಿದ್ದಾರೆ. ಇದರ ನಡುವೆ ಕೆಲ ಪೊಲೀಸರ ವರ್ತನೆ, ನಡೆ ಬೆಚ್ಚಿ ಬೀಳಿಸ್ತಾ ಇದೆ. ಈ ಸಬ್ಜೆಕ್ಟ್ ಲಭ್ಯವಾಗ್ತಿದೆ, ಗಮನಿಸ್ತಾ ಹೋಗೋಣ. ಆಯುಕ್ತರ ಕಚೇರಿಯಲ್ಲಿ ಓರ್ವ ಕಳ್ಳತನ ಮಾಡ್ತಾನೆ, ಮತ್ತೊಬ್ಬ ದೂರು ನೀಡಲು ಹೋದ್ರೆ ಧಮಕಿ ಆರೋಪ. ಮಹಿಳಾ ಠಾಣೆಗೆ ಹೋದ್ರೆ ಮಹಿಳೆಯರಿಗೆ ನ್ಯಾಯ ಸಿಗಲ್ವಾ? ದೂರು ಕೊಡೋದಕ್ಕೆ ಬಂದ್ರೆ ದೂರುದಾರರ ಮೇಲೆ ಆವಾಜ್ ಅಂತೆ. ಅಬ್ಬಬ್ಬಬ್ಬ. ಶಿವಾಜಿನಗರ ಮಹಿಳಾ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ದರ್ಪವನ್ನ ತೋರುತ್ತಿದ್ದಾರೆ. ಠಾಣೆಗೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದ್ರೆ ಮಹಿಳೆಗೆ ಧಮಕಿ ಕೊಡ್ತಾರೆ. ನಿನ್ನ ಮೇಲೆ ಎಫ್ಐಆರ್ ಹಾಕಬೇಕಾಗತ್ತೆ ಅನ್ನೋದಾಗಿ ಸಬ್ ಇನ್ಸ್ಪೆಕ್ಟರ್ ದರ್ಪ. ಮಹಿಳೆಗೆ ಧಮಕಿ ಹಾಕಿದಂತ ಸಬ್ ಇನ್ಸ್ಪೆಕ್ಟರ್ ರುದ್ರಗೌಡ. ಇಲ್ಲ ನ್ಯಾಯ ಸಿಗಲ್ಲ, ಕೇಸ ಹಾಕಬೇಕಾಗತ್ತೆ ಅನ್ನೋದಾಗಿ ಧಮಕಿ. ಪೊಲೀಸರು ಮಾತಂತೆ ಇದು. ಯಾರು ಕಾಕಿ ಹಾಕೊಂಡು ಯಾರು ಅನ್ಯಾಯಕ್ಕೊಳಗಾಗಿರ್ತಾರೆ ಅವರ ಪರವಾಗಿ ಕೆಲಸ ಮಾಡಬೇಕು, ಅದರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಬೇಕಾದಂತ ಪೊಲೀಸರು ಅದು ಆಯುಕ್ತರ ಕಚೇರಿಯಲ್ಲಿ ಒಂದು ಕಳ್ಳತನ ಮಾಡ್ತಾನಂತೆ. ದೂರು ಕೊಡೋದಕ್ಕೆ ಹೋದ್ರೆ ಆವಾಜು. ಮಹಿಳಾ ಠಾಣೆಗೂ ಹೋದ್ರೆ ನ್ಯಾಯನೇ ಸಿಗ್ತಾ ಇಲ್ಲ ಮಹಿಳೆಯರಿಗೆ, ಆವಾಜ್ ಆಗ್ತಾರಂತೆ. ಎಲ್ಲಿ? ಶಿವಾಜಿನಗರ ಮಹಿಳಾ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ದರ್ಪ ಈಗ ಬಟಾ ಬಯಲಾಗ್ತಿದೆ. ಏನಮ್ಮ ಅದು ವಿಚಾರ? ನಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಪ್ರಾಬ್ಲಮ್ ಆಗಿತ್ತು. ಮ್ಯಾರೇಜ್ ಆಗಿ ಕರ್ಕೊಂಡೋಗಿ ತುಂಬ ಟಾರ್ಚರ್ ಕೊಟ್ಟರು. ಅವ್ರ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಹೊಡೆದು ತುಂಬ ಟಾರ್ಚರ್ ಕೊಟ್ಟರು. ಎಜುಕೇಷನ್ ಮಾಡೋಕ್ಕೆ ಬಿಟ್ಟೆ ತುಂಬ ಹೊಡೆಯೋದು, ಡೈಲಿ ಹೊಡೆಯೋದು, ಜಗಳ ಮಾಡೋದಂತ ತುಂಬ ರೌಡಿನೆಲ್ಲ ಕರ್ಕೊಂಡ್ಬಂದು ಇದು ಮಾಡ್ತಿದ್ರು. ಅದಕ್ಕೆ ನಮ್ಮ ಅಪ್ಪ ಅಮ್ಮನ ಕರೆಸಿ ನಾನು ಹೇಳಿ ನಮ್ಮ ಮನೆಗೆ ಬಂದುಬಿಟ್ಟೆ. ಬಂದು ನಾನು ತುಂಬ 6 ತಿಂಗಳಿಂದ ವೆಯ್ಟ್ ಮಾಡ್ತಿದ್ದೆ. ಇವ್ರು ಬಂದು ಸಮಾಧಾನವಾಗಿ ಮಾತಾಡ್ತಾರೆ, ಎಲ್ಲ ಕ್ಲೀನ್ ಮಾಡಿ ಎಲ್ಲ ಬಾಳೋಕ್ಕೆ ಎಲ್ಲ ಏನೇನು ಬೇಕು ಎಲ್ಲ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೆ. ಆದರೆ ಅವ್ರು ಏನೂ ಮಾಡಿಲ್ಲ. ಆಮೇಲೆ ಇವಾಗ ಒಂದು 5 ದಿವಸ ಮುಂಚೆ ಅವ್ರ ರಿಲೇಟಿವ್ ಒಬ್ಬರು ಫೋನ್ ಮಾಡಿದ್ರು. ಫೋನ್ ಮಾಡಿ ಈ ಥರ ಮಾತಾಡೋಣ ಬನ್ನಿ ಅಂತ ಅವ್ರ ಮನೆಗೆ ಕರ್ತಿದ್ರು. ನಾವು ಹೋಗಿ ಮಾತಾಡೋಕೆ ಹೋಗಿದ್ವಿ. ಅದೇ ಅಲ್ಲಿ ಹೋಗೋದ್ಮೇಲೆ ಅವರಮ್ಮ ಅವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮಕ್ಕಳೆಲ್ಲ ಕ್ಲೋಸ್ ಮಾಡಿಬಿಟ್ಟು, ಡೋರೆಲ್ಲ ಕ್ಲೋಸ್ ಮಾಡಿಬಿಟ್ಟು ಫುಲ್ ಹೊಡೆಯೋಕ್ಕೆ ಬಂದು, ಪಕ್ಕೆ ಎಲ್ಲ ಎತ್ತಿ ಹೊಡೆಯೋಕ್ಕೆ ಬಂದು ನಮ್ಮನ್ನ ತುಂಬ ಇದು ಮಾಡಿದ್ರು. ಅಷ್ಟು ಬೇಗ ಈ ಹುಡುಗ ಹೋಗಿ ಅವರೇ ಕಂಪ್ಲೇಂಟ್ ಪೊಲೀಸ್ಗೆ. ಈ ಬಗ್ಗೆ ಮತ್ತೊಂದು ಅಪ್ಡೇಟ್ ಇದೆ, ಗಮನಿಸ್ತಾ ಹೋಗೋಣ. ನೋಡಿ, 26/6/2024ಕ್ಕೆ ಮಾರ್ಷಲ್ ಜೋನ್ಸ್ ಮತ್ತು ವೆರೋನಿಕಾ ಮದುವೆಯಾಗಿರುತ್ತೆ. ಇಬ್ಬರ ನಡುವೆ ಕೆಲ ತಿಂಗಳಿನಿಂದ ಜಗಳ ಶುರುವಾಯಿತು. ವರದಕ್ಷಿಣೆಗಾಗಿ ಪತ್ನಿ ವೆರೋನಿಕಾಗೆ ಹಿಂಸೆಯನ್ನ ಕೊಡ್ತಿದ್ದ ಯಾರು? ಕರಿಮಣಿ ಮಾಲೀಕ. ಕೆಲಸಕ್ಕೆ ಹೋಗ್ತೀನಿ ಅಂದ್ರು, ವೆರೋನಿಕಾ ಮೇಲೆ ಹಲ್ಲೆ ನಡೆಸ್ತಿದ್ದಾನಂತೆ. ಈ ಬಗ್ಗೆ ಶಿವಾಜಿನಗರ ಮಹಿಳಾ ಠಾಣೆಗೆ ವೆರೋನಿಕಾ ದೂರು ಕೊಡೋದಕ್ಕೆ ಹೋಗ್ತಾರೆ. ದಂಪತಿಯನ್ನ ಪೊಲೀಸ್ ಠಾಣೆಗೆ ಕರೆಸ್ತಾರೆ ಪೊಲೀಸರು. ಠಾಣೆಗೆ ಬಂದಿದ್ದ ವೇಳೆ ಸಬ್ ಇನ್ಸ್ಪೆಕ್ಟರ್ ಆವಾಜ್ ಹಾಕಿದ್ದಾರೆ. ಇಲ್ಲಿಗೆ ಬಂದ್ರೆ ನಿನಗೆ ನ್ಯಾಯ ಸಿಗಲ್ಲ ಅಂತ ಸಬ್ ಇನ್ಸ್ಪೆಕ್ಟರ್ ರುದ್ರಗೌಡ ಅವರ ಮಾತು.
ನಿನ್ನ ಮೇಲೆ ಎಫ್ಐಆರ್ ಹಾಕ್ತೀನಿ ಅನ್ನೋದಾಗ ಧಮಕಿಯಂತೆ. ಸಬ್ ಇನ್ಸ್ಪೆಕ್ಟರ್ ರುದ್ರಗೌಡ ವಿರುದ್ಧ ಕಂಪ್ಲೇಂಟ್. ಈಗ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ನೋಡಿ ಎಂತೆಂಥ ಪೊಲೀಸರು ಇರ್ತಾರೆ ಅಂತ. ಒಳ್ಳೊಳ್ಳೆ ಅದ್ಭುತವಾಗಿರುವಂತಹ ಪೊಲೀಸರು, ಅವರ ಕೆಲಸ ನಮ್ಮ ರಾಜ್ಯದಲ್ಲಿದೆ. ನಮ್ಮ ಕರ್ನಾಟಕದ ಪೊಲೀಸರನ್ನ ಸಿಂಗಂ ಅಂತ ಕರೀತಾರೆ. ಆದ್ರೆ ಇಂಥ ಕೆಲ ಅಧಿಕಾರಿಗಳಿಂದ ಇತರರ ಮುಖಕ್ಕೂ ಕೂಡ ಮಸಿ ಬಳಿಯೋ ಕೆಲಸ ಆಗ್ತಿದೆ. ಈ ದಂಪತಿಗಳು ಮದುವೆಯಾಗಿದ್ರು, ಒಂದಿಷ್ಟು ದಾಂಪತ್ಯ ಕಲಹದಿಂದಾಗಿ ಆತ ವರದಕ್ಷಿಣೆ ಅಥವಾ ಮತ್ತೊಂದು ಮಗದೊಂದು ಹಿಂಸೆ ಕೊಡ್ತಿದ್ದ ಅಂತ ತನ್ನ ನೋವುಗಳನ್ನ ಹೇಳಿಕೊಡೋದಕ್ಕೆ ಠಾಣೆಯ ಮೆಟ್ಟಿಲು ಹೇರ್ತಾರೆ. ವೆರೋನಿಕಾ ಅನ್ನೋದಾಗಿ ಬೆಂಗಳೂರಿನ ಶಿವಾಜಿನಗರ ಠಾಣೆಗೆ ಹೋಗ್ತಾರೆ. ಆಗ ದಂಪತಿಯನ್ನ ಕರೆಸುವಂತ ಕೆಲಸ ಆರಂಭಿಕವಾಗಿ ಪೊಲೀಸರು ಮಾಡ್ತಾರೆ. ನೀವು ಇಲ್ಲಿಗೆ ಬಂದ್ರೇನು ಸರಿ ಆಗುತ್ತಾ? ನಿಮ್ಗೆ ನ್ಯಾಯ ಸಿಗಲ್ಲ, ನಿಮ್ಮ ಮೇಲೆ ಎಫ್ಐಆರ್ ಹಾಕ್ತೀನಿ. ಇದು ಪೊಲೀಸರ ಮಾತಂತೆ, ಪೊಲೀಸರ ನಡೆಯಂತೆ. ಸದ್ಯ ಇಂಥದ್ದೊಂದು ಗಂಭೀರ ಆರೋಪ ಮಾಡ್ತಿದ್ದಾರೆ. ಈಗ ಅವರ ವಿರುದ್ಧವಾಗಿ ರುದ್ರಗೌಡ ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ಮಹಿಳೆ ದೂರು ಕೊಟ್ಟಿದ್ದಾರೆ ಈ ಸಂಬಂಧ.